ಥ್ಯಾಂಕ್ ಯು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ನಾನಿಲ್ಲಿ ಮಲೇಷಿಯಾ ಒಂಚೂರು ಸೈಡಿಗೆ ಬನ್ನಿ. ಇಲ್ಲಿ ಏನೋ ಬೇಸಿಕಲಿ ಮಲೇಷಿಯಂ ಫುಟ್ಪಾತ್ ಅಲ್ಲಿ ಫುಟ್ಪಾತ್ ಹಾಕರ್ಸು ಬಟ್ಟೆಗಳನ್ನ ಅದು ಇದು ಸಾಮಾನುಗಳನ್ನ ಮಾರಿ ಅಭ್ಯಾಸ. ನಾವು ಇಲ್ಲೇ ಬಂದು ತಗೊಳ್ತಾ ಇದ್ದಿದ್ದು. ಇವತ್ತು ನಾನು ಇಲ್ಲಿ ಫುಟ್ಪಾತ್ ಅಲ್ಲಿ ಏನಾದ್ರು ತಗೊಂಡ ಅಂತ ಬಂದೆ. ಬಟ್ ನೋಡಿದಾಗ ಕಳೆದ 20 ದಿವಸದಿಂದ BBMP ಅವರು ಇಲ್ಲಿ ಫುಟ್ಪಾತ್ ಅಲ್ಲಿ ವ್ಯಾಪಾರಿಗಳನ್ನ ಹಾಕ್ಬೇಡಿ ಅಂತ ತಾಕೀತ್ ಮಾಡಿದಾರಂತೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇರೋನು ಅಂಗಡಿನಲ್ಲಿ ಅಡ್ವಾನ್ಸ್ ಕೊಟ್ಕೊಂಡು ಬಾಡಿಗೆ ಕೊಟ್ಕೊಂಡು ತಗೊಂತಾನೆ, ಬಡವನು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋದು. ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, BBMP ಕಮಿಷನರ್ ಗಮನಕ್ಕೆ ಬರ್ತಾ ಇರ್ಲಿ. ಬಡತನ ಯಾವುದೇ ಕಾರಣಕ್ಕೂ ಕ್ರೈಮ್ ಅಲ್ಲ. ಆಮೇಲೆ ಬಡವರು ವ್ಯಾಪಾರ ಮಾಡಿ ಅವ್ರ ಜೀವನ ಹೊರಲಿಕ್ಕೆ ನಮ್ಮ ದೇಶದ ಸಂವಿಧಾನದಲ್ಲಿ ಅವಕಾಶ ಇದೆ. ಆಮೇಲೆ ನೀವುಗಳಿಗೆ ಸಮಸ್ಯೆ ಇತ್ತು ಅಂತಂದ್ರೆ ಇದನ್ನ ರೆಗ್ಯುಲೇಟ್ ಮಾಡಬಹುದು. ಬಿಟ್ರೆ ಫುಟ್ಪಾತ್ ಅಲ್ಲಿ ಅವ್ರನ್ನ ವ್ಯಾಪಾರ ಮಾಡ್ಸಕ್ಕೆ ತೆಗ್ಸಕ್ಕೆ BBMP ಅವರಿಗೆ ಅಧಿಕಾರ ಇಲ್ಲ. ಬೇಕಾದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ನಿಮ್ಗೆ ಪೋಸ್ಟ್ ಮಾಡ್ತೀನಿ. ಓಕೆ, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದೆ. ಬಾಂಬೆ ಹಾಕರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಇದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅಂತ. ಬಾಡಿಗೆ ಅವ್ರಿಗೆ ಅಡ್ವಾನ್ಸ್ ಕೊಡಕ್ಕೆ ದುಡ್ಡಿಲ್ಲ, ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಅವನೆಲ್ಲಿ ವ್ಯಾಪಾರ ಮಾಡ್ತಾನೆ, ಕಳ್ತನ ಮಾಡ್ಬೇಕು. ಇಲ್ಲ ಅದೊಂದು ಕೆಲಸ ಮಾಡ್ತೀನಿ, ಇಲ್ಲಿರೋರೆಲ್ಲ ಕರ್ಕೊಂಡು ಯಾವ್ದನ್ನ ಬ್ಯಾಂಕ್ ಲೂಟಿ ಮಾಡಕ್ಕೆ ನಾನೇ ಸ್ಕೆಚ್ ಹಾಕ್ಸ್ತೀನಿ. ಆಮೇಲೆ ನಿಮ್ಮ ಮನೆ ಬರ ಬ್ಯಾಂಕ್ ಲೂಟಿ ಆದ್ರೆ BBMP ಕಮಿಷನರ್ ಇದಕ್ಕೆ ಕಾರಣ ಆಗ್ತಾರೆ. ದಯಮಾಡಿ BBMP ಕಮಿಷನರ್ ರೆಗ್ಯುಲೇಟ್ ಮಾಡ್ಬೋದು ಅಂತಂದ್ರೆ ಒಂದು ಸಮಯವನ್ನ ಫಿಕ್ಸ್ ಮಾಡಿ, ಆಮೇಲೆ ಒಂದು ಸ್ಟ್ರೀಮ್ ಲೈನ್ ಅನ್ನ ಮಾಡಿ, ಫುಟ್ಪಾತ್ ಅಲ್ಲಿ ಹೋಗೋರಿಗೆ ತೊಂದರೆ ಆಗ್ಬಾರ್ದು. ಆ ರೀತಿ ಸ್ಟ್ರೀಮ್ ಲೈನ್ ಮಾಡಿ, ಮತ್ತೆ ಅದಕ್ಕೆ ನೀವು ಪ್ರತಿದಿನ ಬೇಕಾದ್ರೆ ಯು ಕ್ಯಾನ್ ಕಲೆಕ್ಟ್ ದ ಟ್ಯಾಕ್ಸ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಬಿಟ್ಟು ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಕಾನೂನು ಬಿಟ್ಟಾಕಿ ನೈತಿಕವಾಗಿ ಅದು ಸರಿ ಅಂತ ನನಗಂತೂ ಅನಿಸ್ಲಿಲ್ಲ. ಇಟ್ಸ್ ನಾಟ್ ರೈಟ್. ಎಲ್ಲದಲ್ಲ, ಇದ್ದವನು ಊಟ ಮಾಡ್ತಾನೆ, ಹೋಟೆಲ್ ಹೋಗ್ಬಿಟ್ಟು ಮನೇಲಿ ಮಲ್ಕೊಂತಾನೆ, ಇಲ್ದವನು ಫುಟ್ಪಾತ್ ಅಲ್ಲೇ ಮಲ್ಕೊಳೋದು. ಆಮೇಲೆ ದುಡ್ಡು ಇಲ್ದವನು ಫುಟ್ಪಾತ್ ಅಲ್ಲೇ ವ್ಯಾಪಾರ ಮಾಡೋದು. ಆಮೇಲೆ ವರ್ಷಾನ್ಗಟ್ಲೆಯಿಂದ ಈ ಫುಟ್ಪಾತ್ ವ್ಯಾಪಾರ ಇಲ್ಲಿ ಆಚರಣೆ ಇರೋದ್ರಿಂದ ಮಲ್ಲೇಶ್ವರಂ MLA ಅಶ್ವತ್ಥ ನಾರಾಯಣ ಸ್ವಲ್ಪ ನೋಡ್ಗುರು, ಬರೀ ಸಾವುಕಾರನ ನೋಡಿದ್ರೆ ಹಿಂಗೆ, ಬಡವ್ರನ್ನ ಸ್ವಲ್ಪ ನೋಡ್ಗುರು, ಅಶ್ವತ್ಥ ಸ್ವಲ್ಪ ಫುಟ್ಪಾತ್ ಅವರು ನೋಡಪ್ಪ ಅಂತ ಹೇಳ್ಬಿಟ್ಟು ಇರ್ಲಿ. ಅಶ್ವತ್ಥ ನೋಡ್ತಾನ ಇಲ್ಲ, BBMP ಕಮಿಷನರ್ ಅಂತೂ ನೋಡ್ತಾ ಇದ್ದೀರಾ. ಐ ಥಿಂಕ್ ದ ನ್ಯೂ BBMP ಕಮಿಷನರ್ ಅಂಡ್ ದ ಕನ್ಸರ್ನ್ಡ್ ಜುಡಿಷಿಯನ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನೀವೇನಾದ್ರೂ ಫುಟ್ಪಾತ್ ಹಾಕರ್ಸ್ಗೆ ರೆಗ್ಯುಲೇಟ್ ಮಾಡಿ ಇಲ್ಲಿ ಅವಕಾಶ ಮಾಡಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಅನ್ನ ಫೇಸ್ ಮಾಡ್ತೀರಾ. ಐ ವಿಲ್ ಫೈಲ್ ಎ ಕಂಟೆಂಪ್ಟ್ ಆನ್ ಬಿಹಾಫ್ ಆಫ್ ದೆಮ್. ಅವ್ರ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಡೈರೆಕ್ಷನ್ಸ್ ಕೊಡ್ತೀನಿ. ಮಲ್ಲೇಶ್ವರಂ ಫುಟ್ಪಾತ್ ಅಲ್ಲಿ ಮತ್ತೆ ವ್ಯಾಪಾರ ಶುರು ಮಾಡ್ಲಿಕ್ಕೆ ನಿಮ್ಗೆ ಅದು ಬೇಕಾ, ಅಥವಾ ನೀವೇ ಬಂದು ಅವ್ರಗಳಿಗೆ ಒಂದು ರೆಗ್ಯುಲೇಷನ್ಸ್ ಮಾಡಿ, ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ, ಟ್ಯಾಕ್ಸ್ ಅನ್ನ ನೀವೇ ಕಲ್ಕೊಂಡು ಅವ್ರಿಗೆ ಹೇಳ್ತೀರಾ. ನಿಮಗೆ ಬಿಟ್ಟು ವಿಚಾರ. ಡೆಫಿನೆಟ್ಲಿ ಅವ್ರಿಗೂ ಕೂಡ ರೆಗ್ಯುಲೇಷನ್ಸ್ಗೆ ಆದೇಶ ಇದೆ. ಏನಂತಂದ್ರೆ ಅವರು ದಾರಿಲಿ ಹೋಗೋರಿಗೆ, ಫುಟ್ಪಾತ್ ಅವ್ರಿಗೆ ಡಿಸ್ಟರ್ಬ್ ಮಾಡಂಗಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಕಾರ್ನರ್ ಅಲ್ಲಿ ಹಾಕೊಳ್ಬಹುದು. ಅದಕ್ಕೆ ನೀವು ಫೀಸ್ ಅನ್ನ ಫಿಕ್ಸ್ ಮಾಡಬಹುದು ಅಂತ ಹೇಳುತ್ತಾ ಮೋಸ್ಟ್ಲಿ ಇದನ್ನೆಲ್ಲ ಹೇಳ್ಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಯಾರೋ ಸಾವುಕಾರ ಇಲ್ಲಿ ಓಡಾಡಕ್ಕೋಸ್ಕರ ಬಡವರಿಗೆ ಹೊಟ್ಟೆ ಮೇಲೆ ಹಾಕೊಡಿತೀರಾ? ಆಮೇಲೆ ಇಲ್ಲಿ ಬರೋರೆಲ್ಲ ನಮ್ಮಂತವ್ರಿಗೆ, ನಾನು ಫುಟ್ಪಾತ್ ಅಲ್ಲಿ ತಗೋಣ ಅಂತ ಬಂದೆ, ನೋಡಿದ್ರೆ ಫುಟ್ಪಾತ್ ಅಲ್ಲಿ ಅಂಗಡಿಗಳೇ ಇದೆ ಇಲ್ಲಿ, ಹಂಗ್ ಮಾಡ್ಬಿಡೋರೆ. ದಯಮಾಡಿ ಆ ತರ ಆಗ್ಬಾರ್ದು. ಪ್ರತಿಯೊಬ್ಬನ ಊಟ ಮಾಡೋದು, ದುಡಿಮೆ ಮಾಡೋದು ಅವ್ರ ಹಕ್ಕು. ಇಲ್ಲಿ ಕಡಿಮೆ ಅಂತ ಒಂದು 2-3 ಸಾವಿರ ಜನ ವ್ಯಾಪಾರಿ ಇದ್ದಾರೆ. ಅವ್ರೇನಾದ್ರೂ ಯಾವ್ದಾರ ಬ್ಯಾಂಕ್ ಕಳ್ತನ ಮಾಡಿದ್ರೆ BBMP ಕಮಿಷನರ್ ಕಾರಣ ಆಗ್ತಾರೆ. ನಾನ್ ಬೇಕಾದ್ರೆ ಅವ್ರಿಗೆ ಸಾಥ್ ಕೊಡ್ತೀನಿ, ಏನ್ ಮಾಡಕ್ಕಾಗಲ್ಲ, ಹೊಟ್ಟೆ ಹೊಡಿಬೇಕಲ್ಲ ಅವರು ಅಂತ ಹೇಳುತ್ತಾ, ದಯಮಾಡಿ ತಮಾಷೆಗೋಸ್ಕರ ಹೇಳ್ತಾ ಇರೋದು. ಪಾಪ ಅವ್ರು ಯಾರು ಅದ್ ಮಾಡಲ್ಲ, ಅವ್ರು ಹೊಟ್ಟೆ ಹಸ್ಕೊಂಡಿರ್ತಾರೆ ಹೊರತು ಅದ್ ಯಾರು ಮಾಡಲ್ಲ. ನಾನು ಕೇಳಿದೆ, ಬರುವ ಕಳ್ತನ ಮಾಡೋಣ ಅಂದ್ರೆ ಬೇಡ ಅಂತಾರಲ್ಲ. ಬಟ್ ಎನಿಯೋ ಇಲ್ಲಿ ಫುಟ್ಪಾತ್ ಹಾಕರ್ಸ್ಗೆ ರೆಗ್ಯುಲೇಟ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ನೀವು ಅವ್ರನ್ನ ತೆಗೆಸಿದ್ರೆ ಖಂಡಿತವಾಗಿ ಈ ಮ್ಯಾಟ್ರು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. BBMP ಅಧಿಕಾರಿಗಳಿಗೆ ಚೀಮಾರಿ ಹಾಕ್ಸ್ಕೊಬೇಕು ಏನೋ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಂದ್ರೆ ಇದನ್ನ ಹಿಂಗೆ ಮೇಂಟೈನ್ ಮಾಡಿ. ಇಲ್ಲ ಅಂದ್ರೆ 15th ಡೆಲ್ಲಿ 15th ಒಳಗಡೆ 15ನೇ ತಾರೀಕು ನಿಮ್ಗೆ ಡೆಡ್ ಲೈನು. ಅವ್ರಿಗೆ ಒಂದು ಅವಕಾಶ ಕೊಟ್ಟು ರೆಗ್ಯುಲೇಟ್ ಮಾಡಿ. ಇಲ್ಲ ಅಂದ್ರೆ 15ನೇ ತಾರೀಕು ನಾನು ಡೆಲ್ಲಿಲಿ ಇದೀನಿ. ಖಂಡಿತವಾಗಿ ಆನ್ ಬಿಹಾಫ್ ಆಫ್ ದಮ್ ಐ ವಿಲ್ ಫೈಲ್ ದ ರಿಟ್ ಪಿಟಿಷನ್. ಅಲ್ಲಿ ಕಂಟೆಂಪ್ಟ್ ಅಂತೂ ನಿಮ್ಮ ಮೇಲೆ ಫೈಲ್ ಮಾಡ್ತೀನಿ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್.